ನಮಸ್ಕಾರ ವೀಕ್ಷಕರೇ, ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ವಾರ ಭವಿಷ್ಯವನ್ನು ಸ್ಟಾರ್ಟ್ ಮಾಡೋಣ. ಮೇಷರಾಶಿಯವರಿಗೆ ನಿಮ್ಮ ಮೂರನೇ ಮನೆಯಲ್ಲಿ ಕುಜ ಸ್ಥಿತನಾಗಿರ್ತಾರೆ. ಸಹೋದರ ಸಹೋದರಿಯರಿಗೆ ಸ್ವಲ್ಪ ಸಮಸ್ಯೆ ಒಳಗಾಗ್ತಾರೆ. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇರ್ತಾರಲ್ಲ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಅಥವಾ ಹಣಕಾಸಿನ ಸಮಸ್ಯೆ ಉಂಟಾಗುತ್ತೆ. ಅವರಿಗೆ ನಿಮ್ಮ ಸಹಾಯ ಬೇಕಾಗಿರುತ್ತೆ. ಈ ಸಮಯದಲ್ಲಿ ನೀವು ಅವರಿಗೆ ಸಹಾಯ ಮಾಡುವಂತಾದರೆ ಅವರು ನಿಮ್ಮ ಬಗ್ಗೆ ಗೌರವ ಪ್ರೀತಿ ಹೆಚ್ಚಾಗುತ್ತೆ ಅಥವಾ ನಿಮ್ಮ ಕಷ್ಟ ಕಾಲದಲ್ಲಿ ಅವರು ನಿಮಗೆ ಸಹಾಯ ಮಾಡುವಂಥದ್ದಾಗುತ್ತೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಾ. ಈ ವಾರ ವ್ಯವಹಾರ ಮತ್ತು ವ್ಯಾಪಾರದಲ್ಲೂ ಸಹ ತಕ್ಕ ಮಟ್ಟಿಗೆ ಲಾಭ ಇರುತ್ತೆ. ನೀವು ಶ್ರಮ ಪಟ್ಟಿರೋದಕ್ಕೆ ತಕ್ಕ ಪ್ರತಿಫಲ ಈ ವಾರ ಸ್ವಲ್ಪ ಸಿಗಲ್ಲ. ನೀವು ನಿರೀಕ್ಷೆ ಇಟ್ಕೊಂಡಿರ್ತೀರ ನಮಗೆ ಈ ಥರ ಸಿಗುತ್ತೆ ಈ ವಾರ ಅಂತ. ಬಟ್ ನಿಮ್ಮ ನಿರೀಕ್ಷೆ ತಕ್ಕ ಮಟ್ಟಿಗೆ ಸಿಗದೆ ಇದ್ರೂ ಸ್ವಲ್ಪ ತಕ್ಕ ಮಟ್ಟಿಗೆ ಯಶಸ್ಸು ಸಿಗುವಂಥದ್ದಾಗುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ನಿಮ್ಮ ನಿರೀಕ್ಷೆ ತಕ್ಕ ಮಟ್ಟಿಗೆ ಯಶಸ್ವಿ ಆಗುವಂಥದ್ದಿರುತ್ತೆ. ಮತ್ತು ಹಣಕಾಸಿನ ವಿಷಯದಲ್ಲೂ ಈ ವಾರ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ಗುರುವಿನ ಕೃಪಕಟಾಕ್ಷ ನಿಮ್ಮ ರಾಶಿಯ ಮೇಲಿದೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಸ್ವಲ್ಪ ಫೋಕಸ್ಡ್ ಆಗಿರಿ, ಯಾರ ಜೊತೆನೂ ಮಾತಾಡಕ್ಕೆ ಹೋಗಬೇಡಿ. ನೀವಾಯಿತು ನಿಮ್ಮ ಪಾಡಾಯಿತು ಅಂತ ಇರಿ. 7.5 ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೆಲಸ ಬಿಡುವ ನಿರ್ಧಾರ ಬೇಡ. ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಕೆಲಸ ಜಾಸ್ತಿ ಕೊಡ್ತಾ ಇದ್ದಾರೆ ಅಂದ್ಕೊಂಡು ಬೇರೆ ಕೆಲಸ ಹುಡ್ಕೋಣ ಅಂತ ನಿರ್ಧಾರ ಏನು ಮಾಡಬೇಡಿ. ಯಾಕೆಂದರೆ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಆಸ್ತಿ ಭೂಮಿ ಮನೆ ತಗೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದನ್ನು ತಗೊಳ್ಳೋ ಬಗ್ಗೆ ಹುಡುಕಿ ಅಥವಾ ಬೇರೆಯವ್ರ ಕಡೆ ವಿಚಾರಿಸಿ. ಬಟ್ ಅದನ್ನು ಪರ್ಚೇಸ್ ಮಾಡುವಂಥದ್ದು ಈ ವಾರ ಬೇಡ. ಸ್ವಲ್ಪ ವೇಟ್ ಮಾಡಿದ್ರೆ ಒಳ್ಳೆಯದು. ವಿದ್ಯಾರ್ಥಿಗಳಿಗೂ ಸಹ ಈ ವಾರ ತುಂಬ ಚೆನ್ನಾಗಿದೆ. ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಯಾಕೆಂದರೆ ಮನಸ್ತಾಪ ಆಗುವಂಥದ್ದಿದೆ. ಒಂದು ಮಾತಾಡಕ್ಕೆ ಹೋಗಿ ಇನ್ನೊಂದು ಮಾತಾಡಿ ಅದು ಜಗಳಕ್ಕೆ ಕನ್ವರ್ಟ್ ಆಗಿ ಅಥವಾ ಡಿವೋರ್ಸ್ ಆಗುವಂಥದ್ದು ಅಥವಾ ಮುನಿಸ್ಕೊಳ್ಳುವಂಥದ್ದು ಇರುತ್ತೆ. ಸ್ವಲ್ಪ ಅವರ ಜೊತೆ ಮಾತಾಡದೆ ಮೌನವಾಗಿರೋದ್ರೆ ಒಳ್ಳೆಯದು. ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಹುಷಾರು. ನೀವು ಯಾರಿಗಾರು ದುಡ್ಡು ಕೊಟ್ಟರೆ ಅದು ವಾಪಸ್ ಬರಲ್ಲ. ಮತ್ತು ದುಡ್ಡಿನ ವಿಷಯದಲ್ಲಿ ಮೋಸವಾಗುವಂಥದ್ದು ಇರುತ್ತೆ. ಅದರ ಬಗ್ಗೆ ಹುಷಾರು. ಮತ್ತು ಮಾತಿನ ಮೇಲೆ ನಿಗಾ ಇರಬೇಕು. ಯಾಕೆಂದರೆ ಒಂದು ಮಾತಾಡಕ್ಕೆ ಹೋಗಿ ಏನೋ ಮಾತಾಡಿ ಬೇರೆಯವರು ಅದನ್ನು ರಾಂಗ್ ಆಗಿ ತಗೊಂಡು ನಿಮ್ಮ ಮೇಲೆ ಅಪವಾದ ಮಾಡುವಂಥದ್ದಾಗುತ್ತೆ. ನಿಮ್ಮ ಮಾತಿನ ಮೇಲೆ ನಿಗಾ ಇದ್ದರೆ ಬೆಟರು. ಪರಿಹಾರವಾಗಿ ನೀವು ಮನೆ ದೇವರ ದರ್ಶನ ಮಾಡಿ, ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ, ಅರ್ಚನೆ ಮಾಡಿಸಿ ಒಳ್ಳೆಯದಾಗುತ್ತೆ. ನೆಕ್ಸ್ಟು ವೃಷಭ ರಾಶಿಯವರು. ನಿಮ್ಮ ವೃಷಭ ರಾಶಿಯವರಿಗೆ ಏನಾಗುತ್ತೆ ಈ ವಾರ ಅಂದರೆ ರಾಶ್ಯಾಧಿಪತಿ ಶುಕ್ರ ನೀಚನಾಗಿದ್ದಾನೆ. ರಾಶ್ಯಾಧಿಪತಿ ಶುಕ್ರ ನೀಚನಾಗಿದ್ದಾಗ ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಮಾನಸಿಕವಾಗಿ ತುಂಬ ಗೊಂದಲವಾಗಿರ್ತೀರ ಮತ್ತು ತುಂಬ ಟೆನ್ಷನ್ ತಗೋತೀರಾ. ಈ ವಾರ ನೆಗೆಟಿವ್ ಮತ್ತು ನಕಾರಾತ್ಮಕ ಆಲೋಚನೆಗಳು ಕಾಡುತ್ತೆ. ಎಲ್ಲ ತುಂಬ ನೆಗೆಟಿವ್. ಬೇರೆಯವ್ರ ಬಗ್ಗೆ ರಾಂಗ್ ಅಸಂಪ್ಷನ್ ಮಾಡೋದು ಅಥವಾ ನಿಮ್ಮ ಬಗ್ಗೆನೇ ನೀವು ರಾಂಗ್ ಅಸಂಪ್ಷನ್ ಮಾಡೋದು, ನಿಮ್ಮ ಕಲ್ಪನೆಗಳು ಆ ಥರ ಇರುತ್ತೆ. ಶುಕ್ರ ನೀಚನಾಗಿರೋದ್ರಿಂದ ಇದೆಲ್ಲ ಆಗುವಂಥದ್ದಾಗುತ್ತೆ. ಈ ವಾರ ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಧಾರಗಳನ್ನು ತಗೊಳ್ದೇನೆ ನಿಮ್ಮ ಮನಸ್ಸನ್ನು ಸ್ವಲ್ಪ ಮೆಡಿಟೇಷನ್ ಮಾಡೋದು, ಶಾಂತಿಯಾಗಿ ಇಟ್ಕೋಬೇಕಲ್ವ ನಿಮ್ಮ ಮನಸ್ಸನ್ನ. ಅದಕ್ಕೆ ಮೆಡಿಟೇಷನ್ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ವಾಕ್ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ಶ್ಲೋಕಗಳನ್ನು ಪಠಿಸೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಆರೋಗ್ಯ ಸ್ವಲ್ಪ ಕಾಪಾಡ್ಕೋಬಹುದು. ದೈಹಿಕವಾಗಿ ಎಕ್ಸಸೈಸ್ ಮಾಡೋದು ಅಥವಾ ಹೊರಗಡೆ ಫುಡ್ಗಳನ್ನ ಅವಾಯ್ಡ್ ಮಾಡೋದು, ಆ ಥರದ್ದೆಲ್ಲ ಮಾಡಿದ್ರೂ ಸಹ ಅನಾರೋಗ್ಯದಿಂದ ನೀವು ಬಚಾವಾಗ್ಬೋದು. ಈ ಮೈಕೈ ನೋವು, ಬೆನ್ನು ನೋವು ಆ ಥರದ್ದೆಲ್ಲ ಇರುತ್ತೆ. ಆದ್ರಿಂದನೂ ಸಹ ಸ್ವಲ್ಪ ನೀವು ಆ್ಯಕ್ಟಿವ್ ಆಗಿದ್ದರೆ ಅದರಿಂದನೂ ಸ್ವಲ್ಪ ಹೊರಗೆ ಬರ್ಬೋದು. ಮತ್ತು ನೀವು ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಯಾಕೆಂದರೆ ಬೇರೆಯವರು ನಿಮಗೆ ಮೋಸ ಮಾಡುವಂಥದ್ದು ಅಥವಾ ದುಡ್ಡಿನ ವಿಷಯದಲ್ಲಿ ನಾಳೆ ಕೊಡ್ತೀನಿ ಅಂತ ನಿಮಗೆ ಕೈ ಕೊಡೋದಾಗುವಂಥದ್ದು ಅಥವಾ ನಿಮಗೆ ಯಾರೋ ಸಹಾಯ ಕೇಳ್ತಾರೆ ದುಡ್ಡನ್ನು, ನಿಮ್ಮ ಹತ್ರನೇ ಇರಲ್ಲ, ಬೇರೆಯವ್ರ ಹತ್ರ ಇಷ್ಟು ಕೊಡ್ತೀರಾ ಮತ್ತು ಆ ದುಡ್ಡಿಂದ ನೀವೇ ಸಿಗಾಕೋತೀರಾ. ಈ ಥರದ್ದೆಲ್ಲ ಆಗುವಂಥದ್ದೇ. ಅದರಿಂದ ನೀವು ಸ್ವಲ್ಪ ಹುಷಾರಾಗಿದ್ದರೆ ಬೆಟರು. ಮತ್ತು ನಿಮಗೇನಾಗುತ್ತೆ ಅಂತಂದರೆ ಬಿಸ್ನೆಸ್ ಮಾಡುವವರು ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಹಣಕಾಸಿನ ಅಭಾವವಾಗುತ್ತೆ. ನಿಮ್ಮ ನಿರೀಕ್ಷೆಯ ಮಟ್ಟಿಗೆ ಲಾಭ ಆಗುವಂಥದ್ದು ಇರೋದಿಲ್ಲ. ಹುಷಾರಾಗಿ ಮಾಡಿದ್ರೆ ಒಳ್ಳೆಯದು. ಶನಿಗ್ರಹ ಲಾಭದಲ್ಲಿದ್ದಾರೆ. ಆದ್ದರಿಂದ ಏನು ಕೆಲಸ ನಡೀತಾ ಇದೆ ಅದು ತಕ್ಕ ಮಟ್ಟಿಗೆ ಹಾಗಾಗಿ ಸಾಕ್ತಾ ಇರುತ್ತೆ. ಬಟ್ ಹೊಸ ಕೆಲಸಗಳು ಮಾಡೋದು ಅಥವಾ ನಿಮ್ಮ ನಿರೀಕ್ಷೆ ತಕ್ಕ ಮಟ್ಟಿಗೆ ಕೆಲಸ ಆಗುವಂಥದ್ದು ಈ ವಾರ ಸ್ವಲ್ಪ ಇರೋದಿಲ್ಲ. ನೀವು ಡಿಸಪಾಯಿಂಟ್ ಆಗದೇನೆ ಮುಂದಿನ ದಿನಗಳಲ್ಲಿ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡು ನಿಮ್ಮ ಪಾಡಿಗೆ ನಿಮ್ಮ ಕರ್ಮಗಳನ್ನು ಮಾಡ್ತಾ ಹೋದರೆ ಒಳ್ಳೆಯದು. ಈ ವಾರ
ವಿದ್ಯಾರ್ಥಿಗಳಿಗೂ ಸಹ ಮನಸ್ಸು ಸ್ವಲ್ಪ ಚಂಚಲ ಇರುತ್ತೆ, ಓದೋ ಕೂತ್ಕೊಂಡೆ ತುಂಬ ಡಿಸ್ಟ್ರಾಕ್ಷನ್ ಆಗೋದು ಆ ಥರದ್ದೆಲ್ಲ ಆಗೋದ್ರಿಂದ ನೀವು ಸಹ ಸ್ವಲ್ಪ ನಿಮ್ಮ ರೂಟೀನ್ ಫಾಲೋ ಮಾಡೋದು, ಮೆಡಿಟೇಷನ್ ಮಾಡೋದು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಪರಿಹಾರ ಏನು ಅಂದರೆ ಶುಕ್ರವಾರ ಯಾವುದೇ ದೇವಿಯ ದರ್ಶನ ಮಾಡಿ, ದೇವಿಯ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬ ಒತ್ತಡ, ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ನೀವು ಪರಿಶ್ರಮನ ಮಾಡ್ತಾ ಇರ್ತೀರ. ಆದರೂ ಸಹ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮಟ್ಟಿಗೆ ನಿಮಗೆ ಪ್ರತಿಫಲ ಸಿಗುವುದಿಲ್ಲ ಈ ವಾರ. ಸೊ ನಿಮಗೆ ಅದರಿಂದ ಬೇಜಾರಾಗಿ ಎಷ್ಟೇ ಕೆಲಸ ಮಾಡಿದ್ರು ಹಿಂಗೆ ಆಗುತ್ತಲ್ಲ ಅಂತ ಸ್ವಲ್ಪ ಎನರ್ಜಿ ಡ್ರೈನ್ ಔಟ್ ಆಗಿ ಮನಸ್ಸಿಗೂ ಬೇಸರ ಆಗಿ ಈ ವಾರ ಸ್ವಲ್ಪ ಗೊಂದಲ ಒಳಗಾಗ್ತೀರ. ಬಟ್ ಶತ್ರುಗಳ ಬಾಧೆನೂ ಸಹ ಇರುತ್ತೆ. ಸೊ ಇದನ್ನೆಲ್ಲ ನೀವು ನೋಡಿ ಕೆಲಸ ಬಿಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಕೆಲಸ ಬಿಡುವಂಥ ನಿರ್ಧಾರನ ಮಾಡಬೇಡಿ. ಇದು ಈ ವಾರ ಇರ್ಬೋದು, ಮುಂದಿನ ದಿನಗಳಲ್ಲಿ ಸರಿಯಾಗುತ್ತೆ. ತಲೆನೋವು, ಮೈಕೈ ನೋವು ಈ ಥರದ್ದೆಲ್ಲ ಆಗುವಂಥದ್ದಿರುತ್ತೆ. ನಿಮ್ಮ ಆರೋಗ್ಯದ ಮೇಲೆ ನೀವು ನಿಗಾ ವಹಿಸಬೇಕು. ಮತ್ತು ಹಣ ಬಂದಿದ್ದು ಹಿಂಗೆ ಬರುತ್ತೆ ಹಂಗೆ ಖರ್ಚಾಗುತ್ತೆ ಅಂದರೆ ಈ ಕಡೆ ಜಾಸ್ತಿ ನಷ್ಟನೂ ಆಗಲ್ಲ, ಲಾಭನೂ ಆಗಲ್ಲ, ಸಮ ಆಗುವಂಥದ್ದಿರುತ್ತೆ. ಮತ್ತು ಹತ್ತಿರದ ಪ್ರಯಾಣ ಮಾಡ್ತೀರಾ, ಯಾವುದು ಮನಸ್ಸು ಗೊಂದಲವಾಗಿರುತ್ತಲ್ಲ, ಸೊ ಹತ್ತಿರ ಪ್ರಯಾಣ ಮಾಡೋದ್ರಿಂದ ನಿಮ್ಮ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಸ್ವಲ್ಪ ಓದೋ ಕೂತ್ಕೊಂಡ್ರೆ ಚಂಚಲ ಆಗೋದು, ಅಂದರೆ ಕಾನ್ಸಂಟ್ರೇಷನ್ ಬರಲ್ಲ. ಆಮೇಲೆ ಓದಿದ್ರಾಯ್ತು, ಸ್ವಲ್ಪ ಟಿ ವಿ ನೋಡೋಣ ಆ ಥರದ್ದೆಲ್ಲ ಯೋಚನೆಗಳ ಬಂದು ವಿದ್ಯಾರ್ಥಿಗಳು ಸಹ ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಆಗೋದಿಲ್ಲ. ಮತ್ತು ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಈ ವಾರ ಪರವಾಗಿಲ್ಲ. ನೀವೇನು ಪರಿಹಾರ ಮಾಡ್ಕೋಬೇಕು ಅಂದರೆ ಲಕ್ಷ್ಮಿ ಅಷ್ಟೋತ್ತರನ ದಿನ ಪಠಿಸ್ತಾ ಬಂದರೆ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ನಮಗೆ ಪಠಿಸೋಕ್ಕೆ ಬರೋದಿಲ್ಲ ಅನ್ನೋದಾದರೆ ದಿನ ಕೇಳಿಸ್ಕೊಳ್ಳಿ ಅಥವಾ ಬರೆದು ಪ್ರಾಕ್ಟೀಸ್ ಮಾಡಿ ಆಮೇಲೆ ಪಠಿಸೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಕರ್ಕಾಟಕ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಅಂದರೆ ಪ್ರಮೋಷನ್ ಆಗೋದು, ಹೈಕ್ ಆಗೋದು ಇದೆಲ್ಲ ಆಗುತ್ತೆ. ಸೊ ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ನಿಮ್ಮ ಮಾತಿನಿಂದ ಯಶಸ್ವಿ, ನಿಮ್ಮ ಯಾರ ಜೊತೆನಾದರೂ ಮಾತಾಡಿ ನಿಮ್ಮ ಕೆಲಸ ಗಿಟ್ಟಿಸ್ಕೊಳ್ಳೋದು ಅಥವಾ ಬೇರೆಯವರಿಂದ ಗೌರವ ಸನ್ಮಾನ ತಗೊಳ್ಳುವಂಥದ್ದು ಆ ಥರದ್ದೆಲ್ಲ ಆಗುತ್ತೆ. ಬಂಧು ಮತ್ತು ಮಿತ್ರರ ಜೊತೆ ಸಂತೋಷದ ಸಮಯನ ಕಳೀತೀರ ಮತ್ತು ಅವ್ರ ಜೊತೆ ಒಂದು ಸ್ಮಾಲ್ ಟ್ರಿಪ್ ಮಾಡುವಂಥದ್ದು ಆಗುತ್ತೆ. ಇದೆಲ್ಲ ಆಕಸ್ಮಿಕವಾಗಿ ಆಗುವಂಥದ್ದು ಇರುತ್ತೆ. ಆತ್ಮವಿಶ್ವಾಸ ಈ ವಾರ ತುಂಬ ಚೆನ್ನಾಗಿರುತ್ತೆ, ಅಂದರೆ ಹೆಚ್ಚಾಗುತ್ತೆ. ಯಾವುದೇ ಕೆಲಸ ಇರಲಿ ಅದನ್ನು ನೀವು ಕಾನ್ಫಿಡೆನ್ಸಿಂದ ಮಾಡಿ ಮುಗಿಸ್ತೀರ. ವಿದೇಶದಲ್ಲಿ ಉದ್ಯೋಗ ಸಿಗಬೇಕು, ವಿದೇಶದಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಾರ ಟ್ರೈ ಮಾಡಿದ್ರೆ ಸಿಗುವಂಥದ್ದಾಗುತ್ತೆ. ಉದ್ಯೋಗದಲ್ಲಿ ತುಂಬ ಚೆನ್ನಾಗಿದೆ, ನೀವೇನೇ ಕೆಲಸ ಮಾಡಿದ್ರೂ ತುಂಬ ಯಶಸ್ವಿಯಾಗುತ್ತೆ. ಬಿಸ್ನೆಸ್ ಮಾಡೋರಿಗೂ ಸಹ ತುಂಬ ಚೆನ್ನಾಗಿದೆ. ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ಇರುತ್ತೆ, ಅಂದರೆ ದೇವಸ್ಥಾನಗಳಿಗೆ ಹೋಗೋದು, ಹೋಮ ಹವನಗಳನ್ನು ಮಾಡೋದು ಅದನ್ನೆಲ್ಲ ಮಾಡ್ತೀರಾ. ಮತ್ತು ಶ್ಲೋಕಗಳನ್ನು ಪಠಿಸೋದು, ಸ್ತೋತ್ರಗಳನ್ನು ಕಲಿಯೋದು ಇದನ್ನೆಲ್ಲ ಮಾಡ್ತೀರಾ. ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಹುಷಾರು, ಯಾಕೆಂದರೆ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು ಇರುತ್ತೆ. ಪರಿಹಾರವಾಗಿ ನೀವೇನು ಮಾಡಬೇಕು ಅಂದರೆ ಮನೆ ದೇವರ ದರ್ಶನ ಮಾಡಿ, ಮನೆ ದೇವರ ಆರಾಧನೆ ಮಾಡಿದರೆ ಒಳ್ಳೆಯದಾಗುತ್ತೆ. ಸಿಂಹರಾಶಿಯವರಿಗೆ ಸಡನ್ ಖರ್ಚು ಹೆಚ್ಚಿರುತ್ತೆ. ಈಗೇನು ಖರ್ಚಿರಲ್ಲ ಅಂದ್ಕೊಂಡಿರ್ತಾರೆ, ಆಕಸ್ಮಿಕವಾಗಿ ಯಾರೋ ಬಂದರು ಅವರಿಗೋಸ್ಕರ ಹಬ್ಬದ ಊಟ ಮಾಡಬೇಕು ಅಥವಾ ಸಡನ್ನಾಗಿ ಏನಾದರೂ ತಗೋಬೇಕು, ಶಾಪ್ ಮಾಡಬೇಕು ಅನ್ನೋದಂಥದ್ದಾಗುತ್ತೆ. ಸೊ ಸಡನ್ನಾಗಿ ಖರ್ಚು ತುಂಬ ಹೆಚ್ಚಿರುತ್ತೆ. ಮಾತಿನ ಮೇಲೆ ನಿಗಾ ಇರಲಿ. ಸುಮ್ಮನೆ ನಿಮ್ಮ ಮಾತಿನಿಂದಲೇ ಜಗಳ ಸ್ಟಾರ್ಟ್ ಆಗಿ ಅದು ಬೇರೆ ಕಡೆಗೆ ವಾಲುವಂಥದ್ದಾಗಿರುತ್ತೆ. ಸೊ ಮಾತಿನ ಬಗ್ಗೆ ನೋಡಿಕೊಂಡು ಯೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೆಯದು. ಪರ್ಸ್ನಲ್ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆ ಇರುತ್ತೆ ಅಥವಾ ಮಂದಗತಿಯಲ್ಲಿ ಸಾಗುತ್ತೆ. ಬರಬೇಕಾದ ಆ ದುಡ್ಡು ಬರಲ್ಲ. ನೀವು ಅಂದ್ಕೊಂಡಿರ್ತೀರ ಈ ದುಡ್ಡು ಈ ವಾರ ಬರುತ್ತೆ ಅದರಿಂದ ಈ ಕೆಲಸ ಮಾಡೋಣ ಅಂತ, ಬಟ್ ಆ ದುಡ್ಡು ಬರಲ್ಲ. ಸೊ ಈ ವಾರ ಹೆಚ್ಚು ನಿರೀಕ್ಷೆ ಒಳಗಾಗಬೇಡಿ. ನಿರೀಕ್ಷೆ ಇಟ್ಕೊಂಡು ಯಾವುದೇ ಕೆಲಸನ ಆರಂಭ ಮಾಡಬೇಡಿ. ಹಣಕಾಸಿನಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಅಂದರೆ ಏನೇನೋ ಕೆಲಸಗಳನ್ನು ನೀವು ಮೈಂಡಲ್ಲಿ ಅಂದ್ಕೊಂಡಿರ್ತೀರ, ಅದಕ್ಕೆ ದುಡ್ಡು ಬೇಕಾಗಿರುತ್ತೆ. ಆ ದುಡ್ಡು ಬರದೇ ಇರುವುದರಿಂದ ನಿಮ್ಮ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಉದ್ಯೋಗದಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಉದ್ಯೋಗ ಬಿಡೋದು, ಬೇರೆ ಕೆಲಸ ಹುಡ್ಕೋದು ಆ ಥರದ್ದೆಲ್ಲ ಏನಾದರೂ ಯೋಚನೆ ಮಾಡಿದ್ರೆ ದಯವಿಟ್ಟು ಆ ನಿರ್ಧಾರನ ಮಾಡಬೇಡಿ. ಯಾಕೆಂದರೆ ಕೆಲಸ ಬಿಟ್ಟರೆ ಬೇರೆ ಕೆಲಸ ಸಿಗೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಟೈಮ್ ಹಿಡಿಯುತ್ತೆ. ಈ ವಾರ ಭಯ ಆತಂಕ ಕಾಡುತ್ತೆ. ಯಾಕೆಂದರೆ ಸ್ವಲ್ಪ ಫೈನಾನ್ಷಿಯಲಿ ನೀವು ತುಂಬ ಒತ್ತಡ ಇರೋದ್ರಿಂದ ಸ್ವಲ್ಪ ಭಯ ಆತಂಕ ಏನಾಗುತ್ತೋ ಮುಂದೆ ಅನ್ನೋದು ಚಿಂತೆ ಇದ್ದೇ ಇರುತ್ತೆ. ಬಂಧು ಮಿತ್ರರಿಂದ ಮನಸ್ಸಿಗೆ ನೋವು, ಯಾರೋ ಏನೋ ಮಾತಾಡಿ ನಿಮ್ಮ ಮನಸ್ಸಿಗೆ ಘಾಸಿಗೊಳಿಸ್ತಾರೆ. ಅಥವಾ ಅದು ನಿಮ್ಮ ಸ್ನೇಹಿತರಾಗ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಆಗಲಿ ಏನೋ ಒಂದು ಮಾತಾಡ್ತಾರೆ, ಅದರಿಂದ ನಿಮಗೆ ಮನಸ್ಸಿಗೆ ನೋವಾಗುವಂಥದ್ದಾಗುತ್ತೆ. ಅವರಿಂದ ಸ್ವಲ್ಪ ದೂರನೇ ಇದ್ಬಿಡಿ ಅಷ್ಟೇ. ವಿದ್ಯಾರ್ಥಿಗಳಿಗೂ ಸಹ ಪರವಾಗಿಲ್ಲ, ನೀವು ತಕ್ಕ ಮಟ್ಟಿಗೆ
ಏನು ಅಂದ್ಕೊಂಡಿರ್ತೀರ ಆ ಅಂಕಗಳನ್ನು ಗಳಿಸ್ತೀರ. ನೀವೇನಾಗಿ ಈ ಪರಿಹಾರ ಏನು ಮಾಡಬೇಕು ಅಂದರೆ ಎಳ್ಳೆಣ್ಣೆನ ಶನಿವಾರ ಶನಿದೇವರಿಗೆ ಅರ್ಪಿಸಿ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಗೆ ಕೆಲಸದಲ್ಲಿ ಪ್ರೆಷರ್ ಇರುತ್ತೆ, ಅಂದರೆ ವರ್ಕ್ ಟೆನ್ಷನ್ ತುಂಬಾ ಇರುತ್ತೆ. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಪರವಾಗಿಲ್ಲ. ಉದ್ಯೋಗಿಗಳಿಂದ ಸಹಾಯ ಸಿಗುತ್ತೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡುವವರಿಂದ ಸಹಾಯ ಮತ್ತು ಸಹಕಾರ ಸಿಗುತ್ತೆ. ಧನಾಭಿವೃದ್ಧಿ ಇರುತ್ತೆ, ಅಂದರೆ ಯಾವ ವಿಷಯದಲ್ಲಿ ನೀವೇನಾದರೂ ಹಣ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಹಣ ಬರುತ್ತೆ, ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭ ಆಗುತ್ತೆ. ಮನಸ್ಸಿಗೆ ಸಂತೋಷದ ವಾತಾವರಣ ಇರುತ್ತೆ, ಅಂದರೆ ಯಾರನ್ನೋ ಮೀಟ್ ಮಾಡಿ ಅವರ ಜೊತೆ ಸಂತೋಷದ ವಾತಾವರಣನ ಕಳೀತೀರ. ಮತ್ತು ಉದ್ಯೋಗದಲ್ಲಿ ವಿಶೇಷವಾದ ಬದಲಾವಣೆ ಇರುತ್ತೆ, ಅಂದರೆ ಏನಾದರೂ ಪ್ರಮೋಷನ್ ಆಗುವಂಥದ್ದು ಆ ಥರದ್ದೆಲ್ಲ ಇರುತ್ತೆ. ಮತ್ತು ಮನೆ ಸೈಟು ತೊಗೋಬೇಕು ಅಂದರೆ ನೋಡಿ, ಬಟ್ ತೊಗೊಳಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ನೋಡಿ ಇಟ್ಕೊಂಡು ತೊಗೊಳ್ಳೋದು ಬೇಡವೋ ಅನ್ನೋದನ್ನು ಸ್ವಲ್ಪ ಎಲ್ಲ ಡಾಕ್ಯುಮೆಂಟ್ ಸರಿ ಇದೆಯೋ ಇಲ್ವೋ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಮುಂದೆ ಹೋದರೆ ಬೆಟರು. ಯಾಕೆ ಅಂದರೆ ಲಿಟಿಗೇಷನ್ ಆಗುವಂಥದ್ದು ಅಥವಾ ಬೇರೆ ಏನೋ ಪ್ರಾಬ್ಲಮ್ ಆಗುವಂಥದ್ದು ಕಾಡುತ್ತೆ. ಸೊ ಈ ವಾರ ತೊಗೊಳ್ಳೋ ನಿರ್ಧಾರ ಬೇಡ, ಬಟ್ ನೋಡಿ ಇಟ್ಕೊಂಡ್ರೆ ಬೆಟರು. ವಿದ್ಯಾರ್ಥಿಗಳಿಗೂ ಸಹ ಈ ವಾರ ತುಂಬ ಚೆನ್ನಾಗಿದೆ. ನೀವೇನು ಮಾಡಬೇಕು ಪರಿಹಾರವಾಗಿ ಅಂದರೆ ಮನೆ ದೇವರ ದರ್ಶನ ಮಾಡಿ, ಮನೆ ದೇವರ ಆರಾಧನೆ ಮಾಡಿ, ಮನೆ ದೇವರ ಜಪ ಮಾಡಿ ಒಳ್ಳೆಯದಾಗುತ್ತೆ. ತುಲಾರಾಶಿಯವರಿಗೆ ಬಿಸ್ನೆಸ್ ಮಾಡೋರಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಹಣಕಾಸಿನಲ್ಲಿ ಸಮಸ್ಯೆ ಇರಲ್ಲ, ಏನು ಅಂದ್ಕೊಂಡಿರ್ತೀರ ಆ ಲಾಭ ಬರುತ್ತೆ. ಉದ್ಯೋಗದಲ್ಲೂ ಸಹ ಪರವಾಗಿಲ್ಲ, ಏನು ನಿರೀಕ್ಷೆ ಅಂದ್ಕೊಂಡಿರ್ತೀರ ಲಾಭ ಅದು ಬರದೇ ಇದ್ರೂ ತಕ್ಕ ಮಟ್ಟಿಗೆ ಲಾಭ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರು, ಮೈಕೈ ನೋವು ಆ ಥರದ್ದೆಲ್ಲ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಕೆಲಸ ಮಾಡೋದು, ಸ್ವಲ್ಪ ಮೆಡಿಟೇಷನ್ ಮಾಡೋದು, ಬಾಡಿನ ರಿಲ್ಯಾಕ್ಸ್ಡಾಗಿ ಇಟ್ಕೊಳ್ಳೋದು, ಅದನ್ನೆಲ್ಲ ಮಾಡಿದ್ರೆ ಒಳ್ಳೆಯದು. ಮತ್ತು ಮಾನಸಿಕವಾಗಿ ಸಹ ನೆಮ್ಮದಿ ಕಳ್ಕೊತೀರ. ಸ್ವಲ್ಪ ಭಯ, ಚಿಂತೆ, ಆಮೇಲೆ ಮಾನಸಿಕ ಗೊಂದಲಗಳು ಇವೆಲ್ಲ ಕಾಡುತ್ತೆ. ಯಾಕೆ ಇದೆಲ್ಲ ಆಗುತ್ತೆ ಅಂದರೆ ಲಗ್ನಾಧಿಪತಿ ನೀಚನಾಗಿರ್ತಾನೆ. ಸೊ ಅದರಿಂದ ಮಾನಸಿಕವಾಗಿ ಸ್ವಲ್ಪ ಗೊಂದಲಮಯವಾಗಿರ್ತೀರ. ಮಕ್ಕಳ ಬಗ್ಗೆ ಯೋಚನೆ ಕಾಡುತ್ತೆ, ಮಕ್ಕಳು ಭವಿಷ್ಯದ ಬಗ್ಗೆ ಯೋಚನೆ ಕಾಡುತ್ತೆ. ಅವರ ಸ್ಟಡೀಸ್ ಹೇಗೆ, ಅವರಿಗೆ ಸ್ಟಡೀಸ್ಗೆ ನಾನು ಹೇಗೆ ದುಡ್ಡು ಹೊಂದಿಸೋದು, ಅವರ ಬೆಳವಣಿಗೆ ಹೇಗಾಗುತ್ತೆ ಅನ್ನೋದೆಲ್ಲ ನಿಮ್ಮ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ನಿಮ್ಮ ಕೆಲಸನ ನೀವು ಮಾಡಿ, ಮಕ್ಕಳಿಗೆ ಒಂದು ಗುಡ್ ಪೇರೆಂಟಿಂಗ್ ಕೊಡಿ, ಎಲ್ಲ ಒಳ್ಳೆಯದಾಗುತ್ತೆ. ಪರಿಹಾರವಾಗಿ ನೀವೇನು ಮಾಡಬೇಕು ಅಂದರೆ ಲಕ್ಷ್ಮೀ ಹೃದಯನ ಪಠಿಸಿ, ಅಂದರೆ ಲಕ್ಷ್ಮೀ ಹೃದಯ ಸ್ತೋತ್ರ ಇದೆಯಲ್ಲ ಅದನ್ನು ಪಠಿಸ್ತಾ ಬಂದರೆ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರು ಬಿಸ್ನೆಸ್ಸಲ್ಲಿ ತಕ್ಕ ಮಟ್ಟಿಗೆ ಲಾಭ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ಸಾಧಾರಣ ಫಲ ಇರುತ್ತೆ. ನಿಮಗೆ ಹೇಳ್ಕೊಳ್ಳುವಂಥದ್ದೇನಿಲ್ಲ ಅಂದ್ರೂ ಅಂದರೆ ನಿಮಗೇನು ಎಷ್ಟು ದುಡ್ಡು ಬೇಕೋ ಅಷ್ಟೇ ಇರುತ್ತೆ. ಅಂದರೆ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ, ಆ ಥರದಂಥ ಫಲ ಸಿಗಲ್ಲ ಈ ವಾರ. ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಅವರಿಗೆ ಮೈ ಹುಷಾರಿಲ್ದಿರುವಂಥದ್ದು ಆ ಥರದ್ದೆಲ್ಲ ಆಗುತ್ತೆ. ಈ ವಾರ ಸ್ವಲ್ಪ ಎಚ್ಚರವಾಗಿರಿ. ಏಳೋದು ಬೀಳೋದು, ಚಿಕ್ಕ ಪುಟ್ಟ ಬೀಳುವಂಥದ್ದು, ಗಾಯ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಆಗಿರೋದ್ರಿಂದ ಸ್ವಲ್ಪ ನಿಮ್ಮ ಮೈ ಮೇಲೆ ನಿಗಾ ಇರಬೇಕು. ನೀವು ಕೆಲಸಕ್ಕೆ ಹೋಗೋದಾದರೆ ಅರ್ಧ ಗಂಟೆ ಮನೆ ಮುಂಚೆನೇ ಬಿಡೋದು, ಅಥವಾ ನಿಮ್ಮ ಸೇಫ್ಟಿಯಾಗಿ ಯೂಸ್ ಮಾಡುವಂಥ ಥಿಂಗ್ಸ್ಗಳನ್ನ ಮರಿದಲ್ಲೇ ತೊಗೊಂಡು ಹೋಗೋದು. ಬೈಕಲ್ಲಿ ಹೋಗ್ತಿದ್ರೆ ಹೆಲ್ಮೆಟ್ ಹಾಕ್ಕೊಳ್ಳೋದು, ಕಾರಲ್ಲಿ ಹೋಗ್ತಿದ್ರೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು, ಅಥವಾ ಆತುರವಾಗಿ ಹೋಗೋದು, ಅದನ್ನೆಲ್ಲ ಬಿಟ್ಟು ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಹೋದರೆ ಒಳ್ಳೆಯದು. ನಿಮ್ಮ ರಾಶಾಧಿಪತಿ ಅಷ್ಟಮದಲ್ಲಿದ್ದಾನೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಮನಸ್ಸಿನಲ್ಲಿ ಭಯ, ಆತಂಕ ಇರುತ್ತೆ, ಮತ್ತು ಗೊಂದಲ ಕಾಡುತ್ತೆ. ಮಾನಸಿಕವಾಗಿ ಸ್ವಲ್ಪ ನಿಮಗೆ ಗೊಂದಲವಾಗಿರ್ತೀರ. ಏನೇನೋ ಆಗ್ತಾಯಿದೆ ಜೀವನದಲ್ಲಿ, ಏನು ಮಾಡೋದು ಅನ್ನೋದೆಲ್ಲ ಕಾಡುತ್ತೆ. ಬಟ್ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು ಗ್ರಹಗತಿಗಳು ಒಂದೊಂದು ಮನಸ್ಸಿನ ಮೇಲೆ ಪ್ರಭಾವ ಬೀರಿದಾಗ ಈ ಥರ ಯೋಚನೆಗಳು ಬರುತ್ತೆ. ಸೊ ಹಾಗಾಗಿ ಈ ವಾರ ನೀವು ಸ್ವಲ್ಪ ಮೆಡಿಟೇಷನ್ ಮಾಡಿದ್ರೆ ಬೆಟರು. ಉದ್ಯೋಗದಲ್ಲಿ ವರ್ಕ್ ಪ್ರೆಷರ್ ಇರುತ್ತೆ, ಬಟ್ ಕೆಲಸ ಕಂಪ್ಲೀಟ್ ಮಾಡ್ತೀರಾ. ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಕಾಡುತ್ತೆ. ಓದೋಣ ಬಿಡು, ಇವತ್ತು ಬೇಡ ನಾಳೆ ಓದೋಣ ಅಂತ ಅಂದ್ಕೊಂಡೆ ಓದೋದೇ ಇಲ್ಲ. ಸೊ ಆ ಥರ ಎಲ್ಲ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ಆಮೇಲೆ ಅಮ್ಮ ಅಪ್ಪ ಹೇಳಿದ್ದನ್ನು ಕೇಳಬೇಕು, ಸೋಂಬೇರಿತನ ಬಿಡಬೇಕು. ಇದು ನಿಮ್ಮ ಭವಿಷ್ಯದ ಪ್ರಶ್ನೆ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಸ್ವಲ್ಪ ಸೋಂಬೇರಿತನ ಬಿಟ್ಟು ಓದಿದ್ರೆ ಒಳ್ಳೆಯದು. ಪರಿಹಾರವಾಗಿ ನೀವು ಸುಬ್ರಹ್ಮಣ್ಯನ ಆರಾಧಿಸಿ ಒಳ್ಳೆಯದಾಗುತ್ತೆ. ಧನಸ್ಸು ರಾಶಿಯವರಿಗೆ ಕೆಲಸದಲ್ಲಿ ಪರವಾಗಿಲ್ಲ. ಬಿಸ್ನೆಸ್ ಮಾಡೋರಿಗೂ ಸಾಧಾರಣ ಫಲ ಇರುತ್ತೆ. ಏನಾದರೂ ಕೆಲಸ ಬಿಡಬೇಕು, ಬೇರೆ ಕೆಲಸ ಹುಡುಕಬೇಕು ಅನ್ನೋರಿಗೆ ದಯವಿಟ್ಟು ಈ ವಾರ ಅದರ ಯೋಚನೆ ಬಿಟ್ಟು ಬಿಡಿ. ನಿಮಗೆ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಆಗುತ್ತೆ ಈ ವಾರ.
ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ಲು ಡಿಕ್ರೀಸ್ ಆಗುವಂಥದ್ದಾಗುತ್ತೆ. ಸೊ ಅದರಿಂದ ನಿಮ್ಮ ಕೆಲಸದಲ್ಲೂ ಸ್ವಲ್ಪ ಪ್ರಭಾವ ಬೀರುವಂಥದ್ದಿರುತ್ತೆ. ಶತ್ರು ಬಾಧೆ ಕಾಡುತ್ತೆ ಮತ್ತು ಮೆಂಟಲಿ ಡಿಸ್ಟರ್ಬ್ ಆಗ್ತೀರಾ ನೀವು, ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಇರಲ್ಲ, ಮೆಂಟಲಿ ಡಿಸ್ಟರ್ಬ್ ಆಗ್ತೀರಾ, ವಿಲ್ ಪವರನ್ನು ಸ್ವಲ್ಪ ಕುಗ್ಗುವಂಥದ್ದಾಗುತ್ತೆ. ಸೊ ಯಾವುದೇ ರೀತಿ ನಿಮ್ಮ ಮಾನಸಿಕ ಆರೋಗ್ಯನ ಕಾಪಾಡ್ಕೋಬೇಕು. ನಾವು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ನಮ್ಮ ಮಾನಸಿಕವಾಗಿ ನಾವು ದುರ್ಬಲ ಆಗಬಾರ್ದು, ಅದೇ ಇಂಪಾರ್ಟೆಂಟ್ ಅಲ್ವಾ. ಸೊ ನೀವು ಮೆಡಿಟೇಷನ್ ಮಾಡಬೇಕು, ದೇವರ ಜಪ ಮಾಡಬೇಕು, ಶ್ಲೋಕಗಳನ್ನ ಕೇಳಬೇಕು. ಅದರಿಂದ ಮೈಂಡು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗುವಂಥದ್ದಾಗುತ್ತೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಿರುತ್ತೆ. ನಿಮ್ಮ ಸಂಗಾತಿಯ ಜೊತೆಗೆ ಸ್ವಲ್ಪ ಮನಸ್ತಾಪ ಆಗುವಂಥದ್ದು, ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಸೊ ನಿಮ್ಮ ಸಂಗಾತಿಯೊಂದಿಗೆ ಮೌನವಾಗಿರಿ. ಅವರೇನೇ ಮಾತಾಡಿದ್ರು ಅವರ ಮಾತಿಗೆ ಮಾತು ಬೆಳೆಸೋಕ್ಕೆ ಹೋಗಬೇಡಿ ಈ ವಾರ. ವಿದ್ಯಾರ್ಥಿಗಳಿಗೂ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಪರಿಹಾರ ಏನು ಮಾಡಬೇಕು ನೀವು ಅಂದರೆ ಆದಿತ್ಯ ಹೃದಯನ ಈ ವಾರ ಪಠಿಸಿ. ಮಕರ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಪರವಾಗಿಲ್ಲ, ಉದ್ಯೋಗದಲ್ಲೂ ಸಹ ಈ ವಾರ ಪರವಾಗಿಲ್ಲ. ಬಿಸ್ನೆಸ್ ಮಾಡುವವರಿಗೆ ಸಾಧಾರಣ ಫಲ ಇರುತ್ತೆ. ಪರ್ಸ್ನಲ್ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಇದ್ರೂ ಆ ಕೆಲಸ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಕೆಲಸ ಮಂದಗತಿಯಲ್ಲಿ ಸಾಗುತ್ತೆ, ಬಟ್ ಕಂಪ್ಲೀಟ್ ಆಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಏರುಪೇರಿರುತ್ತೆ, ತಾಯಿಯ ಮೇಲೆ ಸ್ವಲ್ಪ ನಿಗಾ ಇರಲಿ. ಮನೆ ಆಸ್ತಿ ಏನೇ ತಗೋಬೇಕು ಅಂದರೆ ಈ ವಾರ ಆ ನಿರ್ಧಾರ ಬೇಡ, ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಆತುರದ ನಿರ್ಧಾರಗಳನ್ನು ಈ ವಾರ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರ ಇರುತ್ತೆ, ಅವರ ಬಿಹೇವಿಯರ್ ಇದರಲ್ಲಾಗ್ಬೋದು ಅಥವಾ ಓದಿನ ವಿಷಯದಲ್ಲಾಗ್ಬೋದು ನಿಮಗೆ ಬೇಸರ ಆಗುತ್ತೆ. ಬಟ್ ಮಕ್ಕಳು ಹಾಗೆ ಇರ್ತಾರಲ್ವ, ಬೆಳೀತಾ ಬೆಳೀತಾ ಸರಿ ಹೋಗುತ್ತೆ. ಅದ್ರ ಬಗ್ಗೆನೇ ಯೋಚನೆ ಮಾಡಿದ್ರೆ ಅದು ಅಷ್ಟೊಂದು ಒಳಿತಲ್ಲ. ವಿದ್ಯಾರ್ಥಿಗಳಿಗೆ ಗಮನವಿಟ್ಟು ಓದಬೇಕು, ಸೋಂಬೇರಿತನ ಬೇಡ. ನೀವೇನು ಮಾಡಬೇಕು ಪರಿಹಾರವಾಗಿ ಅಂದರೆ ಕಪ್ಪು ಎಣ್ಣ ಯಾವುದೇ ದೇವಸ್ಥಾನಕ್ಕೆ ಕೊಟ್ಟರೆ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಕುಂಭರಾಶಿಯವ್ರಿಗೆ ಮಿತ್ರರ ಭೇಟಿ ಮನಸ್ಸಿಗೆ ಸಂತೋಷವಾಗುತ್ತೆ ಮತ್ತು ಹತ್ತಿರದ ಪ್ರಯಾಣ ಮಾಡ್ತೀರಾ. ಆರೋಗ್ಯದ ಬಗ್ಗೆ ಎಚ್ಚರವಿರಲಿ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದಾಗುತ್ತೆ. ಮತ್ತು ಈ ವಾರದಲ್ಲಿ ನಿಮಗೆ ಹಣಕಾಸಿನ ಅಭಾವ ಇರೋದಿಲ್ಲ. ಏನು ಅಂದ್ಕೊಂಡಿರ್ತೀರ ಆ ದುಡ್ಡು ಬರುತ್ತೆ, ಬಟ್ ಹೆಂಗೆ ಬರುತ್ತೋ ಹಂಗೆ ಹೋಗುತ್ತೆ. ಸ್ವಲ್ಪ ಖರ್ಚು ಸಹ ಇರುತ್ತೆ. ವಿದ್ಯಾರ್ಥಿಗಳಿಗೂ ಈ ವಾರ ಪರವಾಗಿಲ್ಲ ಮತ್ತು ಉದ್ಯೋಗದಲ್ಲೂ ಸಾಧಾರಣ ಫಲವಾಗಿರುತ್ತೆ. ಬಿಸ್ನೆಸ್ ಮಾಡೋರಿಗೂ ಸಹ ಸಾಧಾರಣ ಫಲವಾಗಿರುತ್ತೆ. ನೀವೇನು ಪರಿಹಾರ ಮಾಡಬೇಕು ಅನ್ನೋದಾದರೆ ಎಳ್ಳನ್ನ ಯಾವುದಾದ್ರೂ ದೇವಸ್ಥಾನಕ್ಕೆ ಶನಿವಾರ ಕೊಡಿ. ಮತ್ತು ನಿಮ್ಮ ಕಣ್ಣಿನ ಬಗ್ಗೆ ಎಚ್ಚರ ಇರಬೇಕು, ಯಾಕೆಂದರೆ ಕಣ್ಣಿನ ಬಗ್ಗೆ ಸಮಸ್ಯೆ ಆಗುವಂಥದ್ದಿರುತ್ತೆ. ಮತ್ತು ಉದ್ಯೋಗದಲ್ಲಿ ಸಾಧಾರಣ ಫಲ ಇರುತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಿ, ತಾಯಿಯ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದಿರುತ್ತೆ. ಮತ್ತು BP ಯಾರ್ಯಾರಿಗಿದೆ ಅವರು ಸಹ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಬಿಸ್ನೆಸ್ ಮಾಡೋರಿಗೂ ಸಹ ಚೆನ್ನಾಗಿದೆ. ಆರೋಗ್ಯದಲ್ಲಿ ಹುಷಾರಾಗಿರಬೇಕು. ಬ್ಯಾಕ್ ಪೇನ್ ಬರೋದು, ಮಂಡಿ ನೋವೋದು ಆ ಥರದ್ದೆಲ್ಲ ಇರುತ್ತೆ. ಹೊಸ ವಿಚಾರಗಳನ್ನು ಕಲಿತೀರಾ. ಮನೆ ಸೈಟು ಏನಾದ್ರು ತಗೋಬೇಕು ಅಂದರೆ ಈ ವಾರ ತಗೊಳ್ಳೋದಕ್ಕೆ ನೀವು ಮುನ್ನುಗ್ಬೋದು. ಹಣಕಾಸಿನ ವಿಷಯದಲ್ಲೂ ಚೆನ್ನಾಗಿದೆ ಮತ್ತು ಸಂಗಾತಿ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅವರ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದಿರುತ್ತೆ. ಭವಿಷ್ಯದ ಬಗ್ಗೆ ಆತಂಕ, ಭಯ ಇರುತ್ತೆ. ಸೊ ಯಾವುದೇ ರೀತಿಯ ಆತಂಕ, ಭಯ ಬೇಡ. ನಿಮ್ಮ ಕೆಲಸದಲ್ಲಿ ನೀವು ಫೋಕಸ್ಡ್ ಆಗಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ವಿದೇಶದಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಏನಾದರೂ ಅನ್ಕೋತಾ ಇದ್ರೆ ಈ ವಾರ ಟ್ರೈ ಮಾಡಿದ್ರೆ ಕೆಲಸ ಸಿಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೂ ಸಹ ತುಂಬ ಚೆನ್ನಾಗಿದೆ ಈ ವಾರ. ಮತ್ತು ನೀವೇನು ಮಾಡಬೇಕು ಪರಿಹಾರವಾಗಿ ಅನ್ನೋದಾದರೆ ಗುರುವಿನ ದರ್ಶನ ಮಾಡಿ. ಅಂದರೆ ಸಾಯಿಬಾಬಾ ಆಗಲಿ, ರಾಘವೇಂದ್ರ ಸ್ವಾಮಿಗಳಾಗಲಿ, ಆ ಥರದ ಗುರುವಿನ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಿದ್ರೆ ಒಳ್ಳೆಯದಾಗುತ್ತೆ.